ನಿಮ್ಮ ಮನೆಯ ಗೋಡೆಯ ಮೇಲೆ ಈ ಒಂದೇ ಒಂದು ಕಡ್ಡಿಯಿಂದ ಈ 2 ಅಕ್ಷರಗಳನ್ನು ಬರೆದು ಬಿಡಿ. ನಿಮ್ಮ ಮನೆಯ ಮೇಲಿರುವ ಎಲ್ಲ ಸಾಲಗಳು ತೀರೋಗುತ್ತೆ. ಅಕ್ಷತೆ ಕಾಳುಗಳು ನಿಮ್ಮ ಮನೆಯ ಮೇಲೆ ಬೀಳುವುದರಿಂದ ದರಿದ್ರಗಳು ನಿವಾರಣೆ ಆಗುತ್ತೆ. ಕೋಟಿ ಕೋಟಿ ಹಣ ಸಂಪಾದನೆ ಮಾಡುವ ಹಾದಿಯು ತೆರೆದುಕೊಳ್ಳುತ್ತಾ ಹೋಗುತ್ತದೆ. ಸಾಕ್ಷಾತ್ ಧನಲಕ್ಷ್ಮಿ ಮನೆಗೆ ಬಂದು ನೆಲೆಸುವುದರಿಂದ ನಿಮ್ಮ ಮನೆ ಬಡತನದಿಂದ ಶ್ರೀಮಂತರೆಡೆಗೆ ಪರಿವರ್ತನೆಗೊಳ್ಳುತ್ತದೆ. ಆ ಒಂದೇ ಒಂದು ವಸ್ತುವಿಂದ ಕಡ್ಡಿಯಿಂದ ಏನನ್ನು ಬರಿಬೇಕು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸಿದ್ಧಿಮಂತ್ರಂ ಯೂಟ್ಯೂಬ್ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಎಷ್ಟೇ ಕಠಿಣವಾಗಿದ್ದರೂ ಪಂಡಿತ್ ಶ್ರೀ ಮಂಜುನಾಥ ಗುರುಗಳಿಗೆ ಒಂದೇ ಒಂದು ಕರೆ ಮಾಡಿ. ನಿಮ್ಮ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಪರಿಹಾರ ತುಂಬ ಚೆನ್ನಾಗಿ ಹೇಳುತ್ತಾರೆ. ಖಂಡಿತ ಅದು ನಿಮ್ಮ ಜೀವನದ ಅಂತ್ಯಕ್ಕೆ ಆಗುತ್ತಿರುವಂತಹ ಸಮಸ್ಯೆಗಳು ಕೂಡ ನಿವಾರಣೆ ಮಾಡೇ ಮಾಡುತ್ತಾರೆ. ಅಂತಹ ಶಕ್ತಿಯುತವಾದ ಮಂಜುನಾಥ ಗುರುಗಳು ಕೊಡುವಂತಹ ಈ ಒಂದು ಬೇರಿಗೆ ಅರಿಶಿಣವನ್ನು ಹಚ್ಚಿಕೊಂಡು ನಿಮ್ಮ ಮನೆಯ ಗೋಡೆಯ ಮೇಲೆ, ಅಂದರೆ ದೇವರ ಮನೆಯ ಗೋಡೆಯ ಮೇಲ್ಭಾಗದಲ್ಲಿ ಶ್ರೀಂ ಅಂತ ಬರೆದುಕೊಳ್ಳಬೇಕು. ಶ್ರೀಂ ಅಂತಂದರೆ ಅಧಿಪತಿ ಅಂತ ಅರ್ಥ. ಈ ಅಧಿಪತಿ ಎನ್ನುವ ಅರ್ಥ ಸಾಕ್ಷಾತ್ ಮಹಾವಿಷ್ಣುವ ಅನುಗ್ರಹ ಆಗುತ್ತದೆ. ಈ ಮಹಾವಿಷ್ಣುವಿನ ಅನುಗ್ರಹದಿಂದ ಸಾಕ್ಷಾತ್ ಧನಲಕ್ಷ್ಮಿ ಮನೆಯಲ್ಲಿ ಪ್ರವೇಶ ಮಾಡುವಂತೆ ಆಗುತ್ತದೆ. ಯಾವ ಮನೆಯಲ್ಲಿ ಲಕ್ಷ್ಮಿ ಪ್ರವೇಶ ಮಾಡುತ್ತಾಳೋ ಆ ಮನೆಯಲ್ಲಿ ದುಡ್ಡು ಪ್ರತಿದಿನ ಸರಾಗವಾಗಿ ಹರಿದು ಬರುವಂತೆ ಆಗುತ್ತದೆ. ಸಾಲಗಳು ಇದ್ದಾಗ ತೀರಿಸಬೇಕು ಅನ್ನೋದಾದಾಗಲೂ ಕೂಡ ಈ ಒಂದು ಪರಿಹಾರ ಮಾಡಿ ನೋಡಿ, ಖಂಡಿತವಾಗಿಯೂ ಯಶಸ್ವಿಯಾಗುತ್ತದೆ. ಈ ಒಂದು ಬೇರನ್ನು ತೆಗೆದುಕೊಳ್ಳಲು ಪಂಡಿತ್ ಶ್ರೀ ಮಂಜುನಾಥ ಗುರುಗಳಿಗೆ ಇವತ್ತೇ ಒಂದು ಕರೆ ಮಾಡಿ ಅವರಿಂದ ಆ ಬೇರನ್ನು ಕೇಳಿ ಪಡೆದುಕೊಂಡು ಮನೆಗೆ ತಂದ ನಂತರ ಅದನ್ನು ಅರಿಶಿಣದ ನೀರಿನಿಂದ ತೊಳೆದು ಅರಿಶಿಣವನ್ನು ಅದಕ್ಕೆ ಹಚ್ಚಿದ ನಂತರ ಅದರಿಂದ ಶ್ರೀಂಕಾರವನ್ನು ಬರೆದುಕೊಳ್ಳಬೇಕು. ಈ ಶ್ರೀಂಕಾರದಲ್ಲಿ ದೈವ ಅನುಗ್ರಹ ಇರುವುದರಿಂದ, ಈ ಬೇರಿನಲ್ಲಿ ಧನಾಕರ್ಷಣ ಶಕ್ತಿ ಇರುವುದರಿಂದ ನಿಮ್ಮ ಸಾಲಗಳ ಸಮಸ್ಯೆಗಳು, ದುಡ್ಡಿನ ಸಮಸ್ಯೆಗಳು, ಆರ್ಥಿಕ ಸಮಸ್ಯೆಗಳನ್ನು ಹೇಳಿಕೊಂಡು ಬರೆದುಕೊಳ್ಳಬೇಕು. ಅದಾದ ಮೇಲೆ ನೋಡಿ ಮನೆ ಅಭಿವೃದ್ಧಿ ಆಗುತ್ತದೆ. ಈ ಬೇರಿನ ಕಡ್ಡಿಯನ್ನು ತೆಗೆದುಕೊಳ್ಳಲು ಈ ತಕ್ಷಣ ನೀವು ಶ್ರೀ ಮಂಜುನಾಥ ಗುರುಗಳಿಗೆ ಕರೆ ಮಾಡಿ ನಿಮ್ಮ ಕಷ್ಟಗಳನ್ನೆಲ್ಲ ಹೇಳಿಕೊಳ್ಳಿ. ಆ ಕಡ್ಡಿಯನ್ನು ಅವರಿಂದ ಪಡೆದುಕೊಳ್ಳಿ. ತುಂಬಾ ಒಳ್ಳೆಯದಾಗುತ್ತೆ. ನಿಮ್ಮ ಯಶಸ್ವಿ ಕೆಲಸಗಳು ನಿರ್ವಿಘ್ನವಾಗಿ ಸಾಗುತ್ತದೆ.